ಏನಣ್ಣ? ನಾನು ಕರ್ಗಿದ್ದೀನಿ, ಲೈಟ್ ಜಾಸ್ತಿ ಇದ್ರೆ ಒಳ್ಳೇದೇನೋ. ಈ ಹಾಡನ್ನ ಇದು ಹಿಂಗೆ ಇರಬೇಕು, ಇದರದ್ದು ಲಿರಿಕ್ಸ್ ಬದಲಾಯಿಸ್ಬೇಡಿ, ಇದಕ್ಕೆ ಇನ್ನೊಂದು ಸ್ವಲ್ಪ ಸೇರಿಸಿ ಇದೇನ ಮಿಕ್ಸಿಗೆ ಹಾಕಿ ಮಸಾಲೆ ಹಾಕಿ ಕೊಡಿ ಅಂತ ತುಂಬ ಆಸೆ ಬಿದ್ದು ಒತ್ತಾಯ ಬಿದ್ದು ಕೇಳಿದ್ದು ಗೆಳೆಯ ಗಂಗಣ್ಣ ಮತ್ತು ಶಿವಕುಮಾರ್. ನಾನು ಹರಿ ಇದಕ್ಕೆ ಒಂದು 2 ಎಕ್ಸ್ಟ್ರಾ ಹಾಡುಗಳನ್ನು ಮಾಡಿ ಇಟ್ಕೊಂಡಿದ್ವಿ. ನಮ್ಮ ಜರ್ನಿ ಶುರು ಆಗಿಬಿಟ್ಟಿತ್ತು ಈ ಸಿಚುವೇಶನಿಗೆ ಬೇರೆದೇನೋ ಮಾಡೋದು ಅಂತ. ಸೊ ಗಂಗಣ್ಣ ಇದನ್ನು ಗಾಡೀಲಿ ಕೇಳಿ ಕೇಳಿ ಕೃಷ್ಣಪ್ಪಣ್ಣ ಅವ್ರಿಗೆ ಕೇಳಿಸಿ, ಕೃಷ್ಣಪ್ಪಣ್ಣ ತುಂಬ ಡಿಗ್ನಿಟಿ ಜೊತೆಗೆ ಕೇಳೋದು ಹಾಡುಗಳನ್ನು, ಸುಮ್ಮನೆ ಕೇಳಲ್ಲ ಅವರು. ಹಿಂದೆ ಒಂದು ಸತಿ ನಾನು ಸಿಕ್ಕಿದಾಗ ಅದು ಏನೇ ಅದು ತಲೆ ಕೆಟ್ಟ ಭಟ್ಟ ಎಬ್ಡ ತಬಡ ಅಂತೆಲ್ಲ ಬರ್ಕೊಂಡಿದ್ಯಾ ಅಂತ ಅಂದಿದ್ರು ನನಗೆ. ಆಮೇಲೆ ಅವರು ಗಂಗಣ್ಣ ಒಂದು ಸತಿ ಅದೊಂಥರ ಈ ಎಲ್ಲ ಕೇಳೋರಿಗೆ ಕಿವಿಲಿ ಕೂತ್ಕೊಂಡ್ಬಿಡ್ತದೆ ನೋಡು, ಅದನ್ನೇ ಟ್ರೈ ಮಾಡು ಅಂತಂದರು. ಆ ಒಂದು ಆ ಗೆಳೆತನದ ಒತ್ತಾಯಕ್ಕೆ ನನಗೂ ಆಮೇಲೆ ತುಂಬ ಇಷ್ಟ ಆಗೋಕ್ಕೆ ಶುರು ಆಯ್ತು ಈ ಎಕ್ಸ್ಪೆರಿಮೆಂಟು. ಗಂಗಣ್ಣ ಅವ್ರ ವೇದಿಕೆಗೆ ಬಂದು 2 ಮಾತಾಡಬೇಕು. ಅವರು ಕ್ಲೈಮ್ಯಾಕ್ಸ್ ಸರ್ದು. ಎಲ್ರಿಗೂ ನಮಸ್ಕಾರ. ಈಗಾಗಲೇ ಮೊದಲನೇ ಸಾಂಗು ಬಿಡುಗಡೆ ಮಾಡಿ ಅದಕ್ಕೆಲ್ಲ ಪ್ರೋತ್ಸಾಹ ಕೊಟ್ಟಿದ್ದೀರಿ. ಈಗ 2ನೇ ಸಾಂಗು, ಈಗ ದೇವರಣೆಗೂ ನನಗಂತೂ ಅರ್ಥ ಆಗಿಲ್ಲ, ಭಟ್ರು ಹೇಳಿದ್ರು. ಈ ಲಿರಿಕ್ ಅಂತೂ ನನಗೆ ಇವತ್ತೂ ಅರ್ಥ ಆಗಿಲ್ಲ, ಆದರೂ ಕೇಳೋಕ್ಕೆ ಚೆನ್ನಾಗಿದೆ ಅಂತೇಳಿ ಚೆನ್ನಾಗಿದೆ ಅಂತ. ಈ ಸಾಂಗಿಗೂ ಕೂಡ ತಾವೆಲ್ಲರೂ ಪ್ರೋತ್ಸಾಹ ಕೊಟ್ಟು ಸಹಕರಿಸಬೇಕು ಅಂತ ಕೇಳ್ಕೊತೀನಿ. ನಮಸ್ತೆ. ಥ್ಯಾಂಕ್ ಯು ಅಣ್ಣ. ಆಮೇಲೆ ನಾನು ಒಬ್ಬ ಕನ್ನಡಿಗನಾಗಿ ಕನ್ನಡ ಕೇಳೋಗನಾಗಿ ದತ್ತಣ್ಣ ಸರಿ ಹಾಡೋ ಬಗ್ಗೆ ಏನಂತಾರೆ ಅಂತ ಅವಾಗಿಂದ ಕ್ಯೂರಿಯಸ್ ಆಗಿದ್ದೀವಿ ನಾನು ಮತ್ತು ಹರಿಕೃಷ್ಣ ಅವರು. ದತ್ತಣ್ಣ ಸರಿ ವೇದಿಕೆಗೆ ಬಂದು 2 ಮಾತಾಡಬೇಕಾಗಿ ಕಳೆ. ಹೌದು, ನಮಸ್ತೆ. ಅನೇಕ ಸಂದಿಗ್ಧ ಸಂದರ್ಭಗಳನ್ನು ಫೇಸ್ ಮಾಡಿದ್ದೀನಿ. ಆದರೆ ಇವತ್ತಿನ ಈ ಸಂದಿಗ್ಧ ಸಂದರ್ಭ ಭಾಳ ವಿಶೇಷವಾಗಿದೆ. ನನಗೆ ಏನು ಹೇಳಬೇಕು ಅಂತ ಕೂಡ ತಿಳಿತಾ ಇಲ್ಲ. ಸಿನಿಮಾ ಮಾಡ್ತಿರ್ಬೇಕಾದ್ರೆ ಆ ರಘುರಂಗಾಯಣ ಮಾತಾಡ್ತಿದ್ದನ್ನು ಇದು ಯಾವ ಭಾಷೆನೇ ಅಂತ ಕೇಳಿದ್ದುಂಟು. ಇದನ್ನು ಸಂಗೀತ ರೂಪಕ್ಕೂ ಅಳವಡಿಸ್ಕೊಳ್ತಾರೆ ಭಟ್ರು ಅನ್ನೋದು ನನಗೆ ಗೊತ್ತಿರಲಿಲ್ಲ. ಇದು ಯಾರ ಕೃಪೆಯೋ ಎಲ್ಲಿಂದ ಬಂದಿದೆಯೋ ನನಗೆ ಗೊತ್ತಿಲ್ಲ. ಇನ್ನು ಕನ್ನಡದ ಪ್ರೇಕ್ಷಕರು ಇದನ್ನು ನೋಡಿ ಹೊಸ ಅರ್ಥವನ್ನು ಈ ಅನರ್ಥದಲ್ಲಿ ಹುಟ್ಟಾಕ್ತಾರೆ ಅನ್ನೋ ನಂಬಿಕೆ ನನಗಿದೆ. ಶುಭವಾಗಲಿ. ಥ್ಯಾಂಕ್ ಯು ಅಣ್ಣ. ಇನ್ನು ಹೂದುಂಬಿಯ ಕಥೆಯ ಬರೆದವನಾರು ಸಿಗಬಹುದೇ, ಆ ಹಾಡಿನ ಆಲ್ರೆಡಿ ತಾವೆಲ್ಲ ನೋಡಿದಿರಿ, ತುಂಬ ಇಷ್ಟಪಟ್ಟಿದ್ದೀರಿ. ಅದರ ನಾಯಕಿ ಮಣಿ ರಾಶಿಕಾ ಶೆಟ್ಟರು ವೇದಿಕೆಗೆ ಬಂದು ತಂಡದ ಸದಸ್ಯಾಗಿ ಹಾಡು ಬಗ್ಗೆ ಮಾತಾಡಬೇಕಾಗಿ ಪ್ರಾರ್ಥನೆ. ಎಲ್ಲರಿಗೂ ನಮಸ್ಕಾರ. ತುರ್ರ ನಮ್ಮ ಮೂವಿದು 2ನೇ ಸಾಂಗ್ ಇದು, ಇವತ್ತು ರಿಲೀಸ್ ಆಗಿದೆ. ಈ ಸಾಂಗ್ ನಾನು ಫಸ್ಟ್ ಟೈಮ್ ಕೇಳಿದಾಗ ಸರ್ ಕೇಳಿದ ಫಸ್ಟ್ ಕ್ವೆಶನ್, ಹಾರಿಬಲ್ 24 ಅಂದರೆ ಏನು ಸರ್? ಬಿಕಾಸ್ 24 ಅಂದರೆ ಒಂದು ಏಜ್ ಆಗುತ್ತೆ, ಒಂದು ಇಯರ್ ಆಗುತ್ತೆ. 2024 ತುಂಬ ಚೆನ್ನಾಗಿತ್ತು, ಬಿಕಾಸ್ ಮನದ ಕಡಲು ಸ್ಟಾರ್ಟ್ ಆಗಿದ್ದು. ಯಾಕಂದರೆ ಆ ಸಾಂಗಲ್ಲಿ 24 ಹಾರಿಬಲ್ 24 ಅನ್ನೋದು ಬಿಟ್ಟು ಬೇರೆ ಏನೂ ಅರ್ಥ ಆಗಿಲ್ಲ ನನಗೆ. ಸೊ ಬಟ್ ಆ ಸಾಂಗ್ ತುಂಬ ಚೆನ್ನಾಗಿದೆ ಕೇಳೋಕ್ಕೆ. ಇವಾಗಲೂ ನಾನು ಅದನ್ನ ಮಾಡ್ತಾನೇ ಇದ್ದೀನಿ. ಇಟ್ಸ್ ಅ ಬ್ಯೂಟಿಫುಲ್ ಸಾಂಗ್, ತುಂಬ ಫನ್ ಮಾಡಿದ್ದಾರೆ ಆ್ಯಂಡ್ ವೈಬ್ ಕೂಡ ತುಂಬ ಚೆನ್ನಾಗಿದೆ. ನಮ್ಮ ಹೂದುಂಬಿ ಸಾಂಗಿಗೆ ತುಂಬ ಸಪೋರ್ಟ್ ಕೊಟ್ಟಿದ್ದೀರಾ. ಇವತ್ತು ಟ್ರೆಂಡಿಂಗಲ್ಲಿದೆ ಸಾಂಗ್. ತುರ್ರಾ ಸಾಂಗಿಗೂ ಅಷ್ಟೇ ಸಪೋರ್ಟ್ ಕೊಡಿ. ನಿಮ್ಮ ಬ್ಲೆಸ್ಸಿಂಗ್ ನಮ್ಮ ಇಡೀ ಟೀಮ್ಗೆ ತುಂಬ ಇಂಪಾರ್ಟೆಂಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಶೆಟ್ಟಿ.
ಇನ್ನು ಅವರು ಶೆಟ್ರು ಹೇಳಿದರು ಹಾರಿಬಲ್ 24 ಅಂದರೆ ಏನದು ವರ್ಷನ ವಯಸ್ಸ ಅಂತ. ವಯಸ್ಸು ಶೆಟ್ರು ಇದನ್ನು ಗಂಗಾಧರ್ ಅವರು ಕೇಳಿದರು, ಯಾಕೆ ಇಸ್ವಿ ಹೋಗ್ತಾ ಇರೋ ಟೈಮಲ್ಲಿ ಇಸ್ವಿ ಬರೆದಿದ್ರಿ, ಇಸ್ವಿ ಅಲ್ಲ ಅಂಥೇಳಿ. ಕೊನೆ ಘಳಿಗೆಯಲ್ಲಿ ನಮ್ಮ ನಿಲಯದ ಗೆಳೆಯ ಗಡ್ಡ ವಿಜಯ್ ಅವರಿಗೆ ಏಜ್ ಅಂತ ಹಾಕಿ ಅಲ್ಲಿ ಕನ್ಫ್ಯೂಷನ್ನೇ ಬೇಡ ಅಂಥೇಳಿ ಏಜ್ ಅಂತ ಕೂಡ ಹಾಕ್ಸಿದ್ದೀವಿ. 24 ಒಂದು ಅದು ವಯಸ್ಸು, ಒಂದು ಉದರಿಂಗ್ ಹೈಟ್ಸಲ್ಲಿರೋ ವಯಸ್ಸು, ಅದು ಒಬ್ಬ ಹುಡುಗನ ವಯಸ್ಸು. ಅದೇ ಆ ಕಾರಣಕ್ಕಾಗಿಯೇ ಸಂಜೀತ್ ಹೆಗಡೆ ಅವರು ಆ ಪೋರ್ಷನನ್ನು ಅಷ್ಟು ಮುಕ್ಕಿರಿಕೊಂಡು ಹಾಡಿರೋದು ಹಾರಿಬಲ್ 24. ಆಮೇಲೆ ಆ ಲೈನನ್ನು ಮೊದಲು ಕಂಪೋಸ್ ಮಾಡಿದ್ದು ಹರಿಕೃಷ್ಣ. ಅದನ್ನು ಕೇಳಿದಾಗಲೇ ಒಂದು ಥ್ರಿಲ್ ಆಗಿತ್ತು. ಒಂದು ವಾಕಿಂಗ್ ಮಾಡ್ಕೊಂಡು ಕಂಪೋಸ್ ಮಾಡಿದರು. ಆಚೆ ಕಡೆ ತುಂಬ ಆಷಾಢದ ಗಾಳಿ ಬೀಸ್ತಾ ಇತ್ತು. ಅವ್ರ ವಾಯ್ಸಲ್ಲಿ ಕೇಳೋದೇ ಒಂದು ಸುಖ ಆಗೋಯ್ತು. ಹಾರಿಬಲ್ 24 ಅದು ಹರಿ ಅದನ್ನು ದೂರದಿಂದ ಹಾಡ್ತಿದ್ದಾಗಲೇ ಇದರಲ್ಲಿ ಏನೋ ಇದೆ ಹರಿ, ಏನೋ ಇದೆ. ಅಕ್ಕಪಕ್ಕ ರಂಗಾಯಣ ರಘು ಅವ್ರದ್ದು ಭಾಷೆಯಲ್ಲಿ ಏನೋ ಬರೀಬೇಕು ಅಂತ ಐಡಿಯಾ ಬಂದಿದ್ದು ಮೊದಲು ಅದು ಹುಟ್ಟಿದಾಗ. ಈ ಹಾಡು ಒಂದು ಹಾರಿಬಲ್ 24 ಅನ್ನೋದು ಒಂದು ಲೈನಿಗೆ ಏನೇನೆಲ್ಲ ಸೇರಿಸಬಹುದು ಅಂತ ನಾನು ತುಂಬ ಅದ್ರ ಮೇಲೆ ಕೂತಿದ್ದಾಗ ನನಗೆ ಈಗ ನೆನಪಾಗ್ತಿದೆ. ನಾನು ತುಂಬ ಅಂದರೆ ತುಂಬ ಇಷ್ಟಪಡೋದು ಹುಚ್ಚಿರವ್ರನ್ನ, ಹುಚ್ಚುತನನ. ಈ ಜಯಂತ್ ಕಾಯ್ಕಿಣಿಯವರೊಂದು ಕಥೆಯಲ್ಲಿ ಓದಿದ್ದೆ. ಒಬ್ಬ ಹುಚ್ಚ ಬೆಳಗ್ಗೆ ಎದ್ದು ಪೂರ್ವಕ್ಕೆ ಮುಖ ಮಾಡಿ ಸಮುದ್ರ ದಂಡೆಯಲ್ಲಿ ನಿಂತ್ಕೊಂಡು, ಅವ್ರ ಊರು ಗೋಕರ್ಣ, ಆ ಗೋಕರ್ಣದ ಸಮುದ್ರ ದಂಡೆಯಲ್ಲಿ ನಿಂತ್ಕೊಂಡು ಹುಟ್ಟೋ ಸೂರ್ಯಂಗೆ ಬಾ 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 ಅಂತಿದ್ನಂತೆ. ಒಂದು 7:30-8 ಗಂಟೆಗೆ ಸೂರ್ಯ ಮೇಲ್ಗಡೆ ಬಂದ ತಕ್ಷಣ ಹೊರಟೋಗೋನಂತೆ. ಸಾಯಂಕಾಲ ಕರೆಕ್ಟಾಗಿ 5:15 ಬರೋನಂತೆ, ಮುಳುಗೋ ಟೈಮು. ಹೋಗೋ 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 ಅಂತ ಸೂರ್ಯ ಮುಳುಗೋವರೆಗೂ ಬೈತಿದ್ನಂತ ಅವನಿಗೆ. ಇದನ್ನು ಕಥೆಯಾಗಿ ಬರೆದಿದ್ರು. ಎಷ್ಟು ಇಂಟ್ರೆಸ್ಟಿಂಗ್ ಪಾತ್ರ ಅದು ಅಂತ ಅನಿಸಿತ್ತು. ಆಮೇಲೆ ನನಗೊಬ್ಬ ನನ್ನ ಮನೆ ಪಕ್ಕದ ಹುಚ್ಚ ಬೆಳಗ್ಗೆ ಶೂಟಿಂಗ್ಗಳೆಲ್ಲ ಇದ್ದಾಗ 5:15 ಒಂದು ಬೇಕ್ರಿನ ಎಬ್ಬಿಸ್ಬಿಟ್ಟು ಟೀ ಮಾಡಿಸ್ಕೊಂಡು ಕುಡಿದು ಬರೋದು ಅಭ್ಯಾಸ. ಟವೆಲ್ಲು ಬನಿಯನ್ನೆಲ್ಲ ಹೋಗ್ಬಿಡ್ತಾ ಇದ್ದೆ. ಆ ಬೇಕ್ರಿಯಿಂದ ಮನೆಗೆ ಬರೋವರೆಗೂ ಮೈಕೈ ಎಲ್ಲ ಮೊಸರು ಪ್ಯಾಕೆಟ್ ಕಟ್ಕೊಂಡಿರೋನು. ಅವನು ಒಂಥರ ಬಾಡಿ ಗಾರ್ಡ್ ಥರ ಎಸ್ಕಾರ್ಟ್ ಮಾಡ್ಕೊಂಡು ನನ್ನ ಮನೆಯವ್ರಿಗೆ ಬಿಡೋನು. ಒಂದು ಅಕ್ಷರ ನಾನು ಅವನು ಯಾವತ್ತೂ ಮಾತಾಡಿಲ್ಲ. ಒಂದೂವರೆ ವರ್ಷದ ಸ್ನೇಹ. ಹೇಗಿದೆ ಅಂತ ನಾನು ಅವನು ಕೇಳಿಲ್ಲ, ಅವನಿಗೆ ನಾನು ಯಾರು ಅಂತ ಗೊತ್ತಿಲ್ಲ, ನನಗೆ ಅವನು ಯಾರು ಅಂತಲೂ ಗೊತ್ತಿಲ್ಲ. ಸುಮ್ಮನೆ ಮನೆಯವ್ರಿಗೆ ಬರೋನು. ನಾನು ಮನೆ ಒಳಗಡೆ ಹೋದ ತಕ್ಷಣ ಹಿಂಗೆ ಅಂದ್ಬಿಟ್ಟು ಹೊರಟೋಗೋನು. ಅದೊಂದು ಸ್ನೇಹ. ಇದೆಲ್ಲ ನೋಡ್ತಿದ್ದಾಗ ನನಗೆ ಹುಚ್ಚ ಅಂತಿದ್ರು ನನ್ನ ಊರಲ್ಲಿ. ಅದು ನೆನಪಾಯ್ತು. ಅದಕ್ಕೆ ಕಾರಣ ಇದರಲ್ಲಿ ಬರೋ ತುರ್ರುವೈ ಅನ್ನೋ ಪದ ನನ್ನ ಊರಿನ ಅಲೀಮಾ ಅನ್ನೋ ಹುಚ್ಚ ಕೊಟ್ಟಿದ್ದು. ಆ ಹುಚ್ಚ ಯಾವಾಗಲೂ ಬೀದಿಲಿ ಹೋಗ್ತಾ ಇದ್ದಾಗ ನಾವೆಲ್ಲ ಮಕ್ಕಳು ಹಿಂದೆ ಹೋಗ್ತಾ ಇದ್ವಿ. ಅದು ಎಂಥ ನಿಸ್ಪೃಹವಾದಂಥ ಲೋಕಪ್ರೀತಿ ಇದ್ರೇ ಒಬ್ಬ ಮನುಷ್ಯ ಲೋಕದ ಜೊತೆ ಡಿಟ್ಯಾಚ್ ಆಗೋದು. ಒಂದು ಹುಚ್ಚು ಸುಮ್ಮನೆ ಬರೋದಿಲ್ಲ. ಅವನು ಹೇಳ್ತಾರೆ ಜಾಂಬೋಯ್ ಟ್ರೋಯ್ ಅಂದ್ಕೊಂಡು ಊರಲ್ಲಿ ಹೋಗೋನು. ಅವ್ನು ಬಂದ ಅಂದರೆ ಮಕ್ಕಳಿಗೆಲ್ಲ ಗೊತ್ತು ಅಲೀಮಾ ಬಂದ ಅಂತ. ನಾನು 2ನೇ ಕ್ಲಾಸು 3ನೇ ಕ್ಲಾಸ್ ಇದ್ದಾಗ ಅವ್ನು ಇಡೀ ದಿವಸ ಸ್ಕೂಲ್ ಶುರು ಆಗೋಕ್ಕೆ ಮುಂಚೆ ಸ್ಕೂಲ್ ಮುಗಿದ ಮೇಲೆ ಅವನ ಜೊತೆ ಕೂತ್ಕೊಳ್ಳೋದು. ಮಕ್ಕಳೆಲ್ಲ ಕೂತ್ಕೋತಿದ್ವಿ. ಅವನು ಇದು 2 ಪದ ಹೇಳ್ತಿದ್ದ, ಇನ್ನೊಂದು ಬ್ಯಾ ಅನ್ನೋನು. ಅದು ಯಾಕಂತಿದ್ದ ಗೊತ್ತಿಲ್ಲ. ಇಷ್ಟೇ ಅವನಿಗೆ ಬರ್ತಾ ಇದ್ದಿದ್ದು ಲ್ಯಾಂಗ್ವೇಜ್. ಅಥವಾ ಅವನಿಗೆ ತುಂಬ ಕನ್ನಡ ಉರ್ದು ಏನೇನೋ ಕಲ್ತಿದ್ನ ಏನೋ, ಅವನ್ನೆಲ್ಲ ಬಿಟ್ಟು ಇಷ್ಟೇ ಪದಗಳನ್ನು ಹೇಳ್ತಿದ್ದ. ಬಟ್ ಅವ್ನು ಇಡೀ ದಿವಸ ಮಕ್ಕಳು ಅವನ ಜೊತೆಗಿರ್ತಾಯಿದ್ರು. ಯಾವತ್ತೂ ಅವನಿಗೆ ಏನೋ ಚಿಲ್ಲರೆ ಕಾಸು ಬಂದರೆ ಐಸ್ ಕ್ಯಾಂಡಿ ಕೊಡಿಸೋನು ಮಕ್ಕಳಿಗೆ, ಅದಕ್ಕಿರ್ತಾ ಇದ್ವು. ಅವನ್ನ ನೋಡಿದರೆ ಒಂದು ಖುಷಿ ಆಗೋದು. ಅವನ ಜೊತೆ ಸುತ್ತಿ 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 ಊರಲ್ಲಿ ನನಗೂ ಒಂದು ಹೆಸರು ಬಿದ್ದಿತ್ತು. ಸ್ವಲ್ಪ ಭಟ್ರ ಮನೆ ಹುಡುಗ ಆಫ್ ಇದ್ದಾನೆ, ಲೂಸ್ ಇದ್ದಾನೆ ಅಂತ. ನನಗೆ ಒಳಗೊಳಗೆ ಸಂತೋಷ ಆಗೋದು. ಯಾಕೆ ಅಂತ ಇವತ್ತಿಗೂ ಗೊತ್ತಿಲ್ಲ. ನನಗೆ ಯಾರನ್ನ ಸ್ವಲ್ಪ ಸರಿ ಇಲ್ಲ, ನೀವು ತಲೆ ಸರಿ ಇಲ್ಲ ನಿಮ್ಮದು, ನೋಡಿ ಚೆಕ್ ಮಾಡಿಸ್ಕೊಳ್ಳಿ ಅಂತ ಯಾರನ್ನ ಅಂದರೆ ತುಂಬ ಖುಷಿ ಆಗುತ್ತೆ. ನಾವೆಲ್ಲ ಇಲ್ಲೇನು ಸೇರಿದ್ದೀವಿ ಅಥವಾ ನಾವು ಯಾರ್ಯಾರಿಗೆ ಕನೆಕ್ಟ್ ಆಗಿದ್ದೀವಿ, ನಮ್ಮೊಳಗಿನ ಹುಚ್ಚು ಇನ್ನೊಬ್ಬ ವ್ಯಕ್ತಿಯ ಹುಚ್ಚಿಗೆ ಕನೆಕ್ಟ್ ಆದರೆ ಮಾತ್ರ ಅದು ಸ್ನೇಹ. ಇಲ್ಲಾಂದರೆ ಮಿಕ್ಕಿದ್ದೆಲ್ಲ ನಾಟಕ. ಒಂದು ಪರಿಶುದ್ಧವಾದ ಹುಚ್ಚಿದ್ರೇ ಕ್ರಿಯಾಶೀಲವಾಗಿ ಸಿನಿಮಾ ಮಾಡೋಕ್ಕಾಗೋದು, ಒಂದು ಕಲೆನ ಇಷ್ಟಪಡೋಕ್ಕಾಗೋದು. ಯಾಕಂದರೆ ಪ್ರಪಂಚದಲ್ಲಿ ಸಹಸ್ರಾರು ಪ್ರೊಫೆಷನ್ಗಳಿದ್ದಾವೆ. ಈ ಎಂಟರ್ಟೈನ್ಮೆಂಟ್ ಅನ್ನೋ ಪ್ರೊಫೆಷನ್ಗೆ ಯಾಕೆ ಬರ್ತೀವಿ ಅಂದರೆ ಒಳಗಡೆ ಒಂದು ಪ್ಯಾಷನ್, ಒಂದು ಹುಚ್ಚಿರಬೇಕು. ಒಂದು ಸಿನಿಮಾ ಮಾಡಿ ನಾನು ಜನರನ್ನ ನಗಿಸ್ತೀನಿ, ಅಳಿಸ್ತೀನಿ, ಒಂದು ಹಾಡು ಕೇಳಿಸ್ತೀನಿ, ಹೊಡೆದಾಟ ತೆಗಿತೀನಿ, ಒಂದು ಕ್ಲೈಮ್ಯಾಕ್ಸು, ಕಣ್ಣೀರು, ನಗು ಎಲ್ಲ ಬರೆಸ್ತೀನಿ ಅನ್ನೋ ಒಂದು ಧಾರ್ಷ್ಟ್ಯ, ಒಂದು ಖುಷಿ, ಒಂದು ಹುಚ್ಚು ನಮ್ಮಲ್ಲಿ ಇದ್ರೇ ಅದು
ನೋಡುಗನಿಗೆ ಕನೆಕ್ಟ್ ಆಗೋದು ಅಂತ ನಾನು ತುಂಬ ಬಲವಾಗಿ ನಂಬಿರೋನು. ಆ ಕಥೆಗಳಲ್ಲಿ, ನಾನು ಕಂಡ ಕಥೆಗಳಲ್ಲಿ, ನಾನು ವೈಯಕ್ತಿಕವಾಗಿ ನೋಡಿರೋಂಥ ಸುಮಾರು ಜನ ಭ್ರಾಂತರಲ್ಲಿ ನಾನು ಆ ಹುಚ್ಚನ್ನು ತುಂಬ ಹತ್ತಿರದಿಂದ ನೋಡಿದ್ದೀನಿ. ಈ ಹಾಡನ್ನು ಅಷ್ಟೊಂದು ಲೋಕನ ತುಂಬ ಪ್ರೀತಿಸೋನೇ ಹುಚ್ಚ ನನಗೆ ಗೊತ್ತಿದ್ದಂಗೆ. ಯಾಕಂದರೆ ಮಿಕ್ಕಿದೆಲ್ಲ ನಾಟಕ. ಸಿಕ್ಕಿದಾಗ ಹಾಯ್ ಹಲೋ ಅನ್ನೋದು, ಹಿಂದ್ಗಡೆ ಅವನು ಹೋದಾಗ ಬೇಜಾರು ಮಾಡ್ಕೊಳ್ಳೋದು, ಇದು ಪ್ರತಿಯೊಬ್ಬರು ಮಾಡೋದೆ. ಬಟ್ ಒಬ್ಬ ಹುಚ್ಚ ಪ್ರತಿಯೊಂದೂ ಹಾಗೇ ನೋಡ್ತಾ ಇರ್ತಾನೆ, ಎಲ್ಲದನ್ನೂ ಇಷ್ಟದಿಂದ ನೋಡ್ತಿರ್ತಾನೆ ಅವನು. ಬಟ್ ಯಾರ ಜೊತೆಗೆ ಏನು ಮಾತಾಡಲ್ಲ, ಅವನ ಮಾತು ನಮ್ಗೆ ಅರ್ಥ ಆಗಲ್ಲ. ಸೊ ಯಾರ ತಲೆನ ರಿಪೇರಿ ಮಾಡೋಕ್ಕೆ ಸಾಧ್ಯವೋ ಅವನನ್ನು ತಗೊಂಡೋಗಿ ಹುಚ್ಚಾಸ್ಪತ್ರೆಗೆ ಹಾಕಿರ್ತಾರೆ. ಯಾರು ಪ್ರಪಂಚನ ತುಂಬ ಪ್ರೀತಿಸ್ತಿರ್ತಾರೋ ಅವ್ರು ಹೊರಗಡೆನೇ ಇರ್ತಾರೆ ಅನ್ನೋ ಥರದ್ದೊಂದು ಗಾದೆ ಕೇಳಿದ್ದೆ. ಆ ಒಂದು ಪ್ರತಿಯೊಬ್ಬ ಭ್ರಾಂತ ವ್ಯಕ್ತಿಗೆ, ಪ್ರತಿಯೊಬ್ಬನಲ್ಲೂ ಇರೋ ಹುಚ್ಚಿಗೆ ಈ ಹಾಡನ್ನು ಅರ್ಪಿಸೋದಕ್ಕೆ ಇಷ್ಟಪಡ್ತೇನೆ. ನೀವು ತಮ್ಮ ಎಲ್ಲರ ಒಂದು ಹುಚ್ಚು ಪ್ರೀತಿ ನಮ್ಮ ಮೇಲೆ ಇರಲಿ ಅಂತ ಇದರ ಬರಹಗಾರನಾಗಿ ನಾನು ಕೋರ್ಕೋತೇನೆ. ನನಗೆ ಸಿಕ್ಕ ಇನ್ನೊಬ್ಬ ಅತಿ ಮುದ್ದಿನ ಹುಚ್ಚ, ಈ ವರ್ಷದ ತುಂಬ ಪ್ರೀತಿಯಿಂದ ನನ್ನ ಹುಚ್ಚು ಕನೆಕ್ಟ್ ಆದಂಥ ವ್ಯಕ್ತಿ ಸುಮುಖ. ವ್ಯಕ್ತಿ ಅನ್ನೋಕ್ಕಾಗಲ್ಲ, ಅವನ ಹುಡುಗ ಅಂತ ಇದರಲ್ಲಿ ಕುಣಿದಿದ್ದಾನೆ. ಹಾರಿಬಲ್ 24 ಅವನ ಮುಖ ನೋಡಿದ ತಕ್ಷಣ ಹುಟ್ಟಿದಂತಹ ಸಾಲು. ಅವನು ವೇದಿಕೆಗೆ ಬಂದು ಎರಡು ಮಾತಾಡಬೇಕು. ಥ್ಯಾಂಕ್ ಯು ಸರ್, ನಿಮ್ಮ ಹುಚ್ಚಿನ ಕಂಪ್ನಿಗೆ ನನ್ನೂ ಸೇರಿಸ್ಕೊಂಡಿದ್ದೀರಾ. ಮೊದಲನೇದಾಗಿ ಇವಾಗ ನಾವು ಗ್ಯಾಪ್ ಇಲ್ಲದೆ ಇಷ್ಟೊಂದು ಪ್ರೆಸ್ ಮೀಟ್ ಮಾಡ್ತಾ ಇರೋದ್ರಿಂದ ನೀವೆಲ್ಲ ನಮ್ಮ ಮನೆಯವರು ಅಂತ ಅನ್ಸೋಕ್ಕೆ ಶುರು ಆಗ್ಬಿಟ್ಟಿದೆ. ಯಾವಾಗಲೂ ಈ ಥರ ಸಿಗ್ತಾ ಇರ್ತೀವಿ. ಇವಾಗ ಫಸ್ಟ್ ಟೈಮ್ ನಾನು ಫಾರ್ಮಲ್ ಆಗಿದ್ದೆ, ಇವಾಗ ಬರ್ತಾ ಬರ್ತಾ ಹಾಯ್ ಅಣ್ಣ ಹೆಂಗಿದೆಯಾ, ಕೂತ್ಕೊಳ್ಳಿ, ತುಂಬ ಮಜಾ ಮಾಡ್ಕೊಂಡು ಎಲ್ಲ ಮುಂದೆ ಹೋಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಇದು ಕಂಫರ್ಟ್ ಝೋನ್. ಅದು ಬಿಟ್ಟು ಈ ಸಿನಿಮಾದ ಬಗ್ಗೆ ಇಲ್ಲೇ ಈ 3 ಪಿಲ್ಲರ್ ಬಿಟ್ಟು ಇಲ್ಲಿ ಕೃಷ್ಣಪ್ಪ ಸರ್ ಫಾರ್ಮಲ್ಲಿದ್ದೀವಿ. ಇಲ್ಲೇ ಸಿನಿಮಾ ಕಥೆ ಎಲ್ಲ ಶುರುವಾಗಿದ್ದು. ಈ 3 ಪಿಲ್ಲರ್ ಬಿಟ್ಟು ಅಲ್ಲೊಂದು ಟೇಬಲ್ ಇತ್ತು, ಆ ಟೇಬಲ್ಗೆ ನಾವು ಬಂದು ಕೂತಾಗ ಸರ್ ಬರೆಯೋಕ್ಕೆ ಶುರು ಮಾಡಿದ್ದು. ಸರ್ ನನಗಿದು ತುಂಬ ಬೇಕಾದಂಥ ಪ್ರೆಸ್ ಮೀಟ್ ಆಗುತ್ತೆ. ಇಟ್ಸ್ ದ ಮೋಸ್ಟ್ ಬ್ಯೂಟಿಫುಲ್ ವ್ಯಾಲ್ಯೂಬಲ್ ಥಿಂಗ್ ಫಾರ್ ಮೀ. ತುರ್ರ ಈಗ ಸರ್ದು ಒಂದು ಇಂಟ್ರೆಸ್ಟಿಂಗ್ ಬಿಹೇವಿಯರ್ ಇದೆ. ನಾವು ಶೂಟಿಂಗ್ ಮಾಡೋ ಟೈಮಲ್ಲೂ ಅವ್ರ ಮಾತುಗಳು ನಮ್ಗೆ ಅರ್ಥ ಆಗಲ್ಲ. ಒಂದೊಂದ್ಸಲಿ ಸುಮ್ಮನೆ ಬಸ್ ಅಂತಾರೆ ಎಲ್ಲೋ ಒಂದು ಕಡೆ, ಇನ್ನೆಲ್ಲೋಡಕ್ಕೆ ಎಥೆ ಅಂತಾರೆ. ಇದೆಲ್ಲ ಏನು ಸರ್ ಇದು? ಸಡನ್ನಾಗಿ ಒಂದು ಸೌಂಡ್ ಬರುತ್ತೆ, ಏನದು ಸೌಂಡು ಅಂತ ಫಸ್ಟ್ ಶುರುನಲ್ಲಿ ನಮ್ಗೆ ಅರ್ಥನೂ ಆಗಲ್ಲ ಏನಿದು ಅಂತ. ಬಟ್ ಇವೆಲ್ಲ ಹೋಗ್ತಾ ಹೋಗ್ತಾ ನಮಗೆ ಅದ್ರ ಮೀನಿಂಗು ಅವ್ರು ಹೇಳೋದೇ ಅರ್ಥ ಆಗಕ್ಕೆ ಶುರು ಆಯಿತು. ಸೊ ತುರ್ರ ಕೂಡ ಹಾಗೆ. ನನಗೆ ಸರ್ ಬರೆದಾಗ ಈ ತುರ್ರ ಏನು, ಹಾರಿಬಲ್ 24 ಅರ್ಥ ಆಗಿತ್ತು. ಬಟ್ ತುರ್ರ, ಜಾಂಬೋಯ್, ಟೊರ್ರಾಯ್, ಇವತ್ತು ನೀವು ಹೇಳೋದಕ್ಕೆ ನನಗೆ ಗೊತ್ತಾಯ್ತು ಇವೆಲ್ಲ ಇದೊಂದು ಕಥೆ ಇದೆ ಅದರಿಂದ ಅಂತ. ಅದನ್ನು ನಾನು ತುಂಬ ಯೂಸ್ ಮಾಡ್ತೀನಿ, ಜಾಂಬೋಯ್, ಟೊರ್ರಾಯ್ ಅಂತ. ಬಟ್ ಇದನ್ನು ನಾನು ಸರ್ ಹೇಳ್ದಂಗೆ ನಾನು ಇದನ್ನು ನನ್ನ ಹುಚ್ಚತನಕ್ಕೆ ನಾನು ಇದನ್ನು ಯೂಸ್ ಮಾಡ್ಕೊಳ್ತೇನೆ ಇವಾಗ. ಇಟ್ಸ್ ಬಿಕಮಿಂಗ್ ಮೈ ಟೂಲ್. ಚಿಕ್ಕ ಮಕ್ಕಳು ಬೆಳೆಯೋಬೇಕಾರೆ ಈ ಗಾಡಿನ ಸ್ಕೂಟ್ರಲ್ಲಿ ಕೂತ್ಕೊಂಡು ಅಪ್ಪ ಅಮ್ಮ ಕರ್ಕೊಂಡು ಹೋಗ್ಬೇಕಾರೆ, ಅಟ್ಲೀಸ್ಟ್ ನನಗಿದಾಗಿತ್ತು. ಯಾವುದೇ ಟೈಮಲ್ಲಿ ಸ್ಕೂಟ್ರಲ್ಲಿ ಹೋಗ್ಬೇಕಾರೆ ನನಗೆ ಹಾಡುಗಳದ್ದು ಲಿರಿಕ್ಸ್ ಯಾವತ್ತೂ ಗೊತ್ತಿರಲಿಲ್ಲ, ಇವತ್ತಿಗೂ ಗೊತ್ತಿಲ್ಲ ಆ್ಯಕ್ಚುಲಿ. ಯಾವುದೇ ಹಾಡಾಗಿರಲಿ, ಯಾವುದೇ ದೇಶದಾಗಿರಲಿ, ನಮ್ಮ ದೇಶದಾಗಿರಲಿ, ನಮ್ಮ ಸ್ಟೇಟ್ದಾಗಿರಲಿ. ಬಟ್ ನನ್ನ ಸೌಂಡ್ ನಂದೇ ಈ ಥರ ಯಾವುದೋ ಒಂದು ಜಿಬ್ರಿಷ್ ಒಂದು ಏನೋ ಹಾಕೊಂಡೋದಕ್ಕೆ ಲೈನು, ಬಟ್ ಹಾಡನ್ನು ನಾನು ಕಂಪ್ಲೀಟ್ ಮಾಡ್ತಿದ್ದೆ ಹಾಡು ಹೇಳಿ. ನನಗೆ ಈ ಹಾಡು ಬಂದಾಗ ನನಗೆ ಹಾಗೆ ಅನ್ನಿಸ್ತು, ನಮಗೆ ವಿತೌಟ್ ಮೀನಿಂಗ್, ವಿತೌಟ್ ಲಿರಿಕಲ್ ಮೀನಿಂಗ್ ಮಕ್ಕಳಿಗೆ, ಬೇರೆಯವ್ರಿಗೆ ತುಂಬ ಎಷ್ಟು ಈಸಿಯಾಗಿ ಕ್ಯಾಚ್ ಆಗುತ್ತೆ. ದಟ್ ಬೀಟ್ ಬೇಗ ಕೂರುತ್ತೆ ತಲೆಗೆ. ಸೊ ಆದ್ದರಿಂದ ನನಗೆ ದಿಸ್ ಸಾಂಗ್ ಇಸ್ ಆಲ್ಸೋ ಒನ್ ಆಫ್ ಮೈ ಫೇವ್ರೆಟ್ಸ್, ಬಿಕಾಸ್ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಅದು ಬಿಟ್ಟು ಎಂಜಾಯ್ ಮಾಡ್ಕೊಳ್ಳೋರು ಮಾಡ್ಕೊಳ್ತಾರೆ. ಸೊ ತುಂಬ ಇದೆ ಈ ಥರ. ಬಟ್ ಥ್ಯಾಂಕ್ ಯು ಫಾರ್ ತುರ್ರ. ಈ ಹಾಡು ಇವಾಗ ರಿಲೀಸ್ ಆಗಿದೆ. ಎಲ್ಲರೂ ಪ್ಲೀಸ್ ಹೂದುಂಬಿ ಹೇಗೆ ನೋಡಿದ್ರೋ, ಹೇಗೆ ಅದಕ್ಕೆ ಸಪೋರ್ಟ್ ಮಾಡಿದ್ರು, ಅದನ್ನು ಈ ಹಾಡು ನೋಡಿ ಎಂಜಾಯ್ ಮಾಡಿ, ಮತ್ತೆ ಕೇಳಿ, ಹೆಂಗೆ ಕೇಳ್ತಿರೋ, ಪಾರ್ಟಿ ಮಾಡ್ತಿರೋ ಎಲ್ಲ ಮಾಡ್ಕೊಂಡು ಮಜಾ ಮಾಡಿ. ಆ್ಯಂಡ್ ನಮ್ಮ ಸಿನಿಮಾನ ಹೀಗೆ ಸಪೋರ್ಟ್ ಮಾಡ್ತಾ ಹೋಗಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಮಾಲೀಕರು ಮತ್ತು ನನ್ನ ಪ್ರೀತಿಯ ವಿಶ್ವಾಸದ ನಿರ್ಮಾಪಕರು ಈ ಕೃಷ್ಣಪ್ಪ ಅವರು ವೇದಿಕೆಗೆ ಬಂದು ಈ ಹಾಡು ಅವರು ತುಂಬ ಇಷ್ಟಪಟ್ಟು ಇದನ್ನೇ ಬಿಡ್ರಯ್ಯ ನನ್ನ ತೋಟದ ಮನೇಲಿ ಅಂದಿದ್ದಕ್ಕೆ ಅವ್ರ ತೋಟದ ಮನೆಗೆ ಎಲ್ಲರೂ ಓಡ್ಕೊಂಬಂದಿದ್ದೀವಿ. ಅವರು ಎರಡು ಮಾತಾಡಬೇಕು. ಮೊದಲನೇದಾಗಿ ಇಷ್ಟು ದೂರ ಈ ಒಂದು ಹಳ್ಳಿಯ ಈ ವಾತಾವರಣಕ್ಕೆ ಬಂದಂಥ ಎಲ್ಲ ಮಾಧ್ಯಮ ಮಿತ್ರರು, ಪತ್ರಕರ್ತ ಮಿತ್ರರಿಗೆ ತುಂಬು ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ನಾನು ಯಾವುದೇ ಸಿನಿಮಾ ಮಾಡಲಿ
ಒಂದು ಆದರದ ಸ್ವಾಗತ ಮಾಡಲಿ, ಪ್ರೀತಿಸಲಿ, ಗೌರವಿಸಲಿ. ನಾನು ನಿಸ್ವಾರ್ಥವಾಗಿ ಇವೆಲ್ಲವನ್ನ ಮಾಡ್ತೀನಿ. ಈ ತುರ್ರ ಅನ್ನೋದು ಪೂರ್ತಿ ಫೈನಲ್ ಆಗಿರಲಿಲ್ಲ. ಅದೇನೋ ಮ್ಯೂಸಿಕ್ಕು ಲಿರಿಕ್ಸು ನನಗಿಷ್ಟ ಆಯಿತು. ಬಟ್ರೆ ಇದನ್ನೇನೋ ಹಂಗೆ ಮಾಡಿರಿ, ಹೆಂಗಿದ್ಯೋ ಹಂಗೆ ಮಾಡಿರಿ ಅಂತ, ಇಲ್ಲಣ್ಣ ಅದು ನೋಡೋಣ ಅದು ಇದು ಅಂತ ಹೇಳಿ ನನಗನ್ನಿಸ್ತದೆ 1-1.5 ತಿಂಗಳು ಎಳೆದಿದ್ದಾರೆ. ಆದರೂ ಅದು ನಮ್ಗೆ ಯಾರಿಗೂ ಅರ್ಥವಾಗದೇ ಇದ್ರೂ ಏನು ಇವತ್ತು ಆ ಮುರಳಿ ಮಾಸ್ಟ್ರು ಮತ್ತು ಸುಮುಖ, ಅಂಜಲಿ, ಅದರಲ್ಲೂ ರಂಗಾಯಣ ರಘು ಅವರು ಪಾತ್ರ ನಿರ್ವಹಿಸಿದ್ದಾರೆ. ಆ ಲಿರಿಕ್ಸು ಇದು ನನಗಂತೂ ಇಷ್ಟವಾಗಿದೆ, ನಮ್ಮ ಪ್ರೇಕ್ಷಕರಿಗೂ ಇಷ್ಟವಾಗ್ತದೆ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಮಧ್ಯ ತಾವೆಲ್ಲ ಮಾಧ್ಯಮದವರು ಇದಕ್ಕೆ ಸಪೋರ್ಟ್ ಮಾಡಿ ಈ ಸಿನಿಮಾವನ್ನು ಗೆಲ್ಲಿಸೋ ಪ್ರಯತ್ನವನ್ನು ಮಾಡ್ತೀರಿ ಅನ್ನೋದನ್ನು ನನಗಾದರೂ ಒಂದು ನಂಬಿಕೆ ಇದೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಎಲ್ಲ ಸಿನಿಮಾಗಳು ಅದೇ ಆದ ಒಂದು ಶೈಲಿಯಲ್ಲಿ ಹೋಗ್ತದೆ. ಈ ಚಿತ್ರದಲ್ಲಿ ತುರ್ರ ಹಾಡಿಗಿಂತಲೂ ಸನ್ನಿವೇಶಗಳು ದತ್ತಣ್ಣ ಅವ್ರದ್ದಿರ್ಬೋದು, ನಮ್ಮ ರಂಗಾಯಣ ರಘುದಿರ್ಬೋದು, ಇನ್ನು 2 ಹೆಣ್ಮಕ್ಳು ಶೆಟ್ರದಿರ್ಬೋದು, ಅಂಜಲಿದಿರ್ಬೋದು, ಸುಮುಖ, ಇದೆಲ್ಲ ಡಿಫ್ರೆಂಟಾಗಿ ತಿರುವುಗಳನ್ನು ಪಡ್ಕೊಂಡು ಹೋಗ್ತಾ ಇರ್ತದೆ. ಇದು ಜನ ಮೆಚ್ಚೋ ಒಂದು ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಯೋಗರಾಜ್ ಭಟ್ರು ಮಾಡಿದ್ದಾರೆ ಅಂತ ಆದರೂ ನಾನು ಅಂದ್ಕೊಳ್ತಾ ಇದ್ದೀನಿ. ಇನ್ನು ಕ್ಯಾಮ್ರಾ ವರ್ಕು ಸುರೇಶ್ ಅವರು ಸಂತೋಷ್ ಸಹ ತುಂಬ ಪ್ರಾಮಾಣಿಕವಾಗಿ ಅವರು ಇದು ಬೇಕೇ ಬೇಕು, ಇದು ಹಿಂಗೆ ಇರಬೇಕು, ಅದು ಹಂಗೆ ಇರಬೇಕು ಅಂತೇಳಿ ಮಾಡಿಸಿದ್ದಾರೆ. ಅದರಲ್ಲಿ ಯಾರು ಹೆಚ್ಚು ಕಮ್ಮಿ ಅನ್ನೋಂಗಿಲ್ಲ. ಅದರಲ್ಲೂ ಹರಿಕೃಷ್ಣ ಅವ್ರನ್ನಂತೂ ನಾನು ಪ್ರಾಣ ತಿಂದುಬಿಟ್ಟಿದ್ದೀನಿ. ಇನ್ನೂ ನೀವು ಅದು ಮಾಡಲಿಲ್ವ, ಇದು ಮಾಡಲಿಲ್ಲ. ಭಟ್ರಂತೂ ಅವ್ರಿಗೆ ಸುಮಾರು ಈ ಸಿನಿಮಾದಲ್ಲಿ ಬರೋದು ಕೇವಲ 4 ಮುಖ್ಯ ಹಾಡುಗಳು, 3 ಹಿನ್ನೆಲೆ ಹಾಡುಗಳು. ಈ 7 ಮಾಡಬೇಕಾದ್ರೆ 70 ಲಿರಿಕ್ಸ್ ಮಾಡಿಸಿರೋಂಥ ಭೂಪರಾಜ ಯೋಗರಾಜ ಅವರಂತೂ ಬೇಸರನೇ ಮಾಡ್ಕೊಂಬಿಟ್ಟಿದ್ರು. ಆಮೇಲೆ ಏನೋ ಸಮಾಧಾನ ಮಾಡಿಕೊಂಡು ಈ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾರೆ. ಇದಕ್ಕೆಲ್ಲರೂ ಶುಭ ಕೋರಬೇಕು, ಶುಭ ಹಾರೈಸಬೇಕು ಅಂತ ಈ ವೇದಿಕೆ ಮೂಲಕ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಇನ್ನು ಕ್ಯಾಮ್ರಾಮನ್. ವಿಶಿಷ್ಟವಾದ ಮತ್ತು ವಿಚಿತ್ರವಾದ ಹಾಡಿದು. ಯಾಕಂದರೆ ನನ್ನ ಸುಮಾರು 20 ವರ್ಷದ ಜರ್ನಿದೆ ನಾನು ಈ ಥರದ ಹಾಡು ಶೂಟ್ ಮಾಡಿಲ್ಲ. ಯಾಕಂದರೆ ಈ ಥರದ ಸೌಂಡು ಅದು ಮತ್ತು ಈ ಥರದ ಸಾಂಗ್ ಕಂಪೋಸ್ ಮಾಡೋದಕ್ಕೆ ಭಟ್ರು ಮತ್ತು ಹರಿ ಸರ್ಗೆ ಮಾತ್ರ ಸಾಧ್ಯ. ಒಂದಷ್ಟು ಅಂದರೆ ಈ ಹಾಡು ಸರ್ ಹೇಳೋದಂಗೆ ಎಷ್ಟು ಅಬ್ಸರ್ಡ್ ಆಗಿದೆಯೋ ಅದೇ ಥರ ನಾವು ಈವನ್ ಕ್ಯಾಮ್ರಾದಲ್ಲಿ ಒಂದಷ್ಟು ಮೂಮೆಂಟ್ಗಳು ಕೂಡ ಒಂದು ಸಲ ಅಬ್ಸರ್ಡ್ ಆಗಿ ಟ್ರೈ ಮಾಡಿದ್ದೀವಿ. ಹಾಡನ್ನು ಯಾರು ಅರ್ಥ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಯಾಕಂದರೆ ಹಾಡನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿಬಿಟ್ರೆ ಅದನ್ನು ಎಂಜಾಯ್ ಮಾಡೋದು ಮಿಸ್ ಮಾಡ್ಕೋತೀರ. ಬಟ್ ಹಾಡಿನ ಸೌಂಡ್ ಕೇಳ್ಕೊಂಡೆ ಅದನ್ನು ಎಂಜಾಯ್ ಮಾಡಿ ಸಿನಿಮಾಕ್ಕೆ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ. ಹರಿ. ಕನ್ನಡ ಚಿತ್ರರಂಗದ ಎಕ್ಸ್ಕ್ಲೂಸಿವ್ ಅಪ್ಡೇಟ್ಸ್ಗಾಗಿ ಡೌನ್ಲೋಡ್ ಮಾಡಿ ಮೈ ಮೂವಿ ಬಜಾರ್ ಮೊಬೈಲ್ ಅಪ್ಲಿಕೇಶನ್. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪ್ ಸ್ಟೋರ್ನಲ್ಲಿ ಲಭ್ಯ.